ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ MJ ಸೇರಿ ವ್ಲಾಗ್. ಸೊ ಇವತ್ತು ಸ್ಯಾಟರ್ಡೇ, ನಾನು, ಮಮ್ಮಿ, ಡ್ಯಾಡಿ ಮತ್ತು ಸಿಂಧು ಇಷ್ಟು ಜನ ಕಗ್ಲಳ್ಳಿಗೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ದೇವ್ರ ದರ್ಶನ ಮಾಡಿ ದೇವಸ್ಥಾನದಲ್ಲೇ ಪ್ರಸಾದ ತಿಂದು ಅನ್ನ ಸಾಂಬಾರು ಮಾಡಿದರು. ಆ್ಯಂಡ್ ಇಲ್ಲಿ ಆಚೆ ಬಂದಾಗ ಶಾಪಿಂಗಿಗೆ ಅಂತ ಸ್ಮಾಲ್ ಐಟಮ್ಸ್ ಹುಡ್ಡಲ್ಲಿ ಮಾಡಿರೋದು ಸ್ವಲ್ಪ ಪರ್ಚೇಸ್ ಮಾಡಿದ್ರಿ. ಸೈಕಲ್ ಆಗಿರ್ಬೋದು, ಆಮೇಲೆ ಎಷ್ಟೊಂದು ವುಡನ್ ಐಟಮ್ಸ್ ಇತ್ತು. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿ, ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ ಇತ್ತು, ಅದನ್ನು ಪರ್ಚೇಸ್ ಮಾಡಿದ್ರಿ. ಹಂಗೆ ಬ್ಯಾಕ್ ಮನೆಗೆ ಹೋಗ್ತಾ ನಾವು ಎಳ್ನೀರು ಕುಡಿದ್ರಿ. ಎಳ್ನೀರಿಗೆ ಅಂತ ನಿಲ್ಸಿದ್ರಿ, ಚೆನ್ನಾಗಿತ್ತು. ಸೊ ದಿಸ್ ಇಸ್ ನೆಕ್ಸ್ಟ್ ಡೇ, ಅಂದರೆ ಸಂಡೇ. ಫ್ಯಾಮಿಲಿ ಅವ್ರದ್ದು ಮರುಳಿ ಊಟ ಆಯಿತು. ಸೊ ಹಾಗಾಗಿ ಎಲ್ಲರೂ ಫ್ಯಾಮಿಲಿಗೆ ಹೋಗ್ತಾ ಇದ್ದೀವಿ. ಸೊ ಕಸಿನ್ಸ್ ಎಲ್ಲ ಬರ್ತಾರೆ, ಎಂಜಾಯ್ ಮಾಡ್ತೀರಿ. ಆ್ಯಂಡ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ನೋಡಿ ನೀವು ಎಂಜಾಯ್ ಮಾಡಿ. ಸೊ ಫೈನಲಾಗಿ ನಮ್ಮ ಲೊಕೇಶನ್ಗೆ ರೀಚ್ ಆದ್ರಿ. ಫಂಕ್ಷನ್ ಇದ್ದಿದ್ದು ನಾಗರಬಾವಿಯಲ್ಲಿ. ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಸಿಕ್ಕಿದ್ರು, ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಸ್ವಲ್ಪ ಫೋಟೋ ಸೆಷನ್ಸ್ ಆಯಿತು ಫ್ಯಾಮಿಲಿದು. ಆ್ಯಂಡ್ ನಾವು ಕೂಡ ಕಸಿನ್ಸು ಫೋಟೋಸ್ ಎಲ್ಲ ಇಟ್ಕೊಂಡ್ರಿ ಚೆನ್ನಾಗಿ. ಅದಾದಮೇಲೆ ಊಟಕ್ಕೆ ಹೋದ್ರಿ, ನಾನ್ ವೆಜ್ ಊಟ ಆಯಿತು. ಏನೇನು ರೆಸಿಪಿ ಇತ್ತು ಅಂದರೆ ಮಟನ್ ಸಾರು, ಇಡ್ಲಿ, ಬೋಟಿ ಫ್ರೈ, ಪೆಪ್ಪರ್ ಚಿಕನ್, ಚಿಲ್ಲಿ ಚಿಕನ್, ಮೊಟ್ಟೆ ಬೇಯಿಸೋದು ಬದಲು ಅವ್ರು ಆಮ್ಲೆಟ್ ಹಾಕಿದ್ರು. ಸೊ ಇಷ್ಟೊಂದು ವೆರೈಟಿ ಇತ್ತು. ಬಿರಿಯಾನಿ, ಅನ್ನ, ರಸಮ್ ಎಲ್ಲ ಇತ್ತು. ಸೊ ನಾನು ನಾನ್ ವೆಜ್ ಅಷ್ಟು ಇಷ್ಟಪಡಿದ್ರೆ ಸ್ವಲ್ಪ ತಿಂದೆ. ಸೊ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲರೂ ಹೌದು ಈ ಥರ ಸೀರೆ ಕಂತ ಇದೆ ನಿನಗೆ, ಇದು ನಿನಗೆ, ಇದು ಏಮಾಕಿನ್ಗೆ ಜ್ಯೋತಿ ಜೋರಾಗಿ ಹೇಳ್ಬಿಡ್ರಿ. ನಮ್ಮ ತಂಗಿ ಕೊಡಿಸ್ತಾರೆ ಸೀರೆಗಳಿದು. ಸೊ ಊಟ ಎಲ್ಲ ಆಯಿತು, ಫ್ಯಾಮಿಲಿ ಜೊತೆ ಫೋಟೋಸ್ ಆಯಿತು, ಮಾತಾಡಿದಾಯಿತು, ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ತುಂಬ ಚೆನ್ನಾಗಿದ್ರು. ಹಾಗಾಗಿ ಸ್ವಲ್ಪ ಬೇಗನೆ ಬಂದ್ರಿ, ಯಾಕಂದರೆ ನಾವು
ಕಂಠೀರವ ಸ್ಟುಡಿಯೋಗೆ ಹೋಗಬೇಕಾಗಿತ್ತು. ಆಮೇಲೆ ನಮ್ಮ ಫ್ಯಾಮ್ಲೀಲಿ ಅವ್ರ ರಿಲೇಟಿವ್ ಮನೆಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಹೋದ್ರಿ. ಆ್ಯಂಡ್ ಈಗ ಅವ್ರ ಮನೆಯಿಂದ ಬಂದು ಸೊ ಈಗ ನಾವು ದರ್ಶನ್ ಕಾರಲ್ಲಿದ್ದೀವಿ. ಇವಾಗ ನಾವೆಲ್ಲ ಹೋಗ್ತಿದ್ದೀವಿ ಪುನೀತ್ ರಾಜ್ಕುಮಾರ್ ಸಮಾಧಿ ಕಂಠೀರವ ಸ್ಟುಡಿಯೋ. ಇವಾಗ ತಾನೇ ನಮ್ಮ ಜಡಪ್ಪ ಮನೆಗೆ ಬಂದಿದ್ರಿ, ಆಯ್ತು. ಇಲ್ಲಪ್ಪ, ನನ್ನ ಹತ್ರ ಏನಿಗಿರುತ್ತೆ ಪಪ್ಪಾದ ಅವಾಗ ಇಟ್ಕೊಂಡಿದ್ರು. ನಿಮ್ಮಮ್ಮ ಇಸ್ಕೊಂಡ್ರು. ಕೈಯಾಗ ಇಟ್ಕೊಂಡು ನಿನ್ ಫೋನ್ ಹಾಕಿ ಕಿಲ್ಲಿಕ್ಕಿದ್ಯಾ ಅಂದ್ಲ. ಮಮ್ಮಿ ಇಸ್ಕೊಂತ ಎತ್ಕೋ ಫೋನ್ ಬೇಡ ನೋಡಿ, ಇಲ್ಲೇ ಬರ್ತಾಯ್ತಲ್ಲ. ನಾವಿಬ್ರು ನಾನು ನಾಗುಣತೆ ಅಲ್ಲ, ನೀನು ಅಲ್ಲೇ ಇಕ್ಬಿಟ್ಟು ಟೀಪಾಯ್ ಮೇಲೆ ಬಂದ್ಬಿಡಿದ್ಯ. ಆಮೇಲೆ ನಾಗುಣತೆ ಹೇಳ್ತಾ ಇತ್ತು. ಇವ್ರಿಬ್ರು ಆಟ ಆಡ್ಸಲ್ಲ ನಿಲ್ಸ್ಕೊಂಡಿದ್ದು. ಫ್ರಾಂಕ್ ಮಾಡೋಣ ಅನ್ಕೊಂಡೆ, ವೇಸ್ಟ್ ಫ್ಲಾಪ್ ಆಗೋಯ್ತು. ಸೊ ನಾವು ಫಂಕ್ಷನ್ಗೆ ಹೋಗ್ಬಿಟ್ಟು ಇವಾಗ ಪುನೀತ್ ರಾಜ್ಕುಮಾರ್ ಸಮಾಧಿ ಹತ್ರ ಹೋಗ್ತಾ ಇದ್ದೀವಿ, ಕಂಠೀರವ ಸ್ಟುಡಿಯೋಗೆ. ಸೊ ಇದು ದೀಪು ದರ್ಶನ್ ಡ್ರೈವ್ ಮಾಡ್ತಿದ್ದಾನೆ. ನಾವು ನಾಗರಬಾವಿ ಹತ್ರ ಇದ್ದೀವಿ. ಇವಳು ನಮ್ಮ ಅಕ್ಕ ಸಿಂಧು ಯಾವಾಗೂ ನೆಗಿತಾನೆ. ಬ್ಲಾಗಲ್ಲೇ ಬರಲ್ಲ ಅವಳು. ಯಾರೆಲ್ಲ ನೋಟಿಸ್ ಮಾಡಿದ್ದೀರಾ ಗೊತ್ತು, ಅವ್ಳು ಬ್ಲಾಗಲ್ಲಿ ಬರೋದಿಲ್ಲ. ಸೊ ನಾವು ಕಂಠೀರವ ಸ್ಟುಡಿಯೋಗೆ ರೀಚ್ ಆದ್ರಿ. ಸೊ ಅಲ್ಲಿ ಸಂಡೇ ಆಗಿದ್ರೂ ಜನ ಅಷ್ಟೇ ಜನ ಇದ್ದರು, ತುಂಬ ಜನ ಇದ್ದರು. ಆಮೇಲೆ ಈ ರೋಸಸ್ನ ಮಾಡ್ತಾಯಿದ್ರು. ಸೊ ನಾವು ರೋಸ್ ತೊಗೊಂಡ್ರಿ, 4 ರೋಸಸ್ ತೊಗೊಂಡ್ರಿ ಪುನೀತ್ ರಾಜ್ಕುಮಾರ್ ಹತ್ರ ಅವ್ರ ಹತ್ರ ಇಕ್ಕೋಸ್ಕರ. ಸೊ ಫ್ಯಾಮಿಲಿ ಎಲ್ಲ ಸೇರಿ ಒಳಗೋದ್ರಿ. ಸೊ ಅಲ್ಲಿ ಹೋಗ್ತಾನೆ ನನ್ನ ತಂಗಿ ನೋಡಿದ ತಕ್ಷಣ ಅಳು ಶುರು ಮಾಡಿಬಿಟ್ರು. ಎಲ್ಲ ಅವಳನ್ನೇ ನೋಡ್ತಿದ್ರು. ಅವಳಿಗೆ ಸಖತ್ ಇಷ್ಟ ಪುನೀತ್ ರಾಜ್ಕುಮಾರ್. ತುಂಬ ಚಿಕ್ಕ ವಯಸ್ಸಿಂದ ಅವಳು ಪುನೀತ್ ರಾಜ್ಕುಮಾರನ್ನ ಇಷ್ಟಪಡ್ತಾಳೆ. ಅವಳಿಗೋಸ್ಕರನೇ ನಾವು ಅರ್ಧ ಹೋಗಿದ್ದು ಕಂಠೀರವ ಸ್ಟುಡಿಯೋಗೆ ಅವತ್ತು. ಸೊ ಪುನೀತ್ ರಾಜ್ಕುಮಾರ್ ಆಲ್ವೇಸ್ ವಿಲ್ ಬಿ ಇನ್ ಅವರ್ ಹಾರ್ಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಅಲ್ಲಿ ತುಂಬ ಇಷ್ಟ ಆಗಿದ್ದು ರಾಜ್ಕುಮಾರ್ ಅವರ ಪ್ರತಿಯೊಂದು ಅವಾರ್ಡ್ ಬಂದಿರೋ ಫಿಲಮ್ದು ಪಿಕ್ಚರ್ಸ್ ಪೋಸ್ಟರ್ಸ್ ಹಾಕಿದ್ರು. ಸೊ ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಡ್ಯಾಡಿ ಕೂಡ ಹೇಳ್ತಾರೆ, ನಮ್ಮ ಡ್ಯಾಡಿಗೆ ರಾಜ್ಕುಮಾರ್ ಇಷ್ಟ, ನನ್ನ ತಂಗಿಗೆ ಪುನೀತ್ ರಾಜ್ಕುಮಾರ್ ಇಷ್ಟ. ಸೊ ಪ್ರತಿಯೊಂದು ಫೋಟೋಸ್ ಮೂವೀಸ್ದು ಪಿಕ್ಚರ್ಸ್ ನೋಡಬೇಕಾದ್ರೆ ಅವರೆಲ್ಲ ಓಲ್ಡ್ ಮೆಮೊರೀಸ್ನೆಲ್ಲ ಜ್ಞಾಪಿಸ್ಕೊತಿದ್ರು. ಇಟ್ ವಾಸ್ ಫನ್ ಆ್ಯಂಡ್ ಎಂಜಾಯ್ ಮಾಡಿದ್ರಿ.
ನೆಕ್ಸ್ಟ್ ಹೋಗಿದ್ದು ಅಂಬರೀಷ್ ಅವ್ರ ಸಮಾಧಿ ನೋಡೋಕ್ಕೆ. ಆ್ಯಂಡ್ ಅಲ್ಲಿ ಎಂಟ್ರೆನ್ಸಲ್ಲಿ ಅವ್ರ ಸ್ಟ್ಯಾಚು ಇತ್ತು, ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಡಿಟ್ಟು ಅವ್ರ ಥರನೇ ಇತ್ತು. ಸೊ ಆಚೆ ಬಂದಾದಮೇಲೆ ಚುರುಮುರಿ ಆ್ಯಂಡ್ ಗೋಲಿ ಸೋಡಾ ಎಲ್ಲ ಕುಡಿದ್ರಿ. ಅವತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು, ಸೊ ಹಾಗಾಗಿ ಈ ಗೋಲಿ ಸೋಡಾ ಸ್ವಲ್ಪ ತಂಪು ಮಾಡುತ್ತೆ ಅಂತ ಕುಡಿದ್ರಿ. ಆ್ಯಂಡ್ ಚುರುಮುರಿನೂ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಸೊ ಹಾಗೆ ನಡ್ಕೊಂಡು ಹೋಗ್ತಾ ಶಾಪಿಂಗ್ಸ್ ತುಂಬ ಇತ್ತು. ಪುನೀತ್ ರಾಜ್ಕುಮಾರ್ ಫೋಟೋಸ್ ಆಗಿರ್ಬೋದು, ಬ್ಯಾಕ್ ಕೇಸ್ ಮೇಲೆ ಪುನೀತ್ ರಾಜ್ಕುಮಾರ್ ಫೋಟೋ ಅನ್ಸೋದು ತುಂಬ ಇತ್ತು. ಆ್ಯಂಡ್ ಜನನೂ ಅಷ್ಟೇ ಜನ ಇದ್ದರು. ಸೊ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಲ್ರಿಗೂ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ನಾವು ಮನೆಗೆ ಹೋಗೋಷ್ಟು ತುಂಬ ಲೇಟಾಗಿ ಹೋಗಿತ್ತು. ಅರ್ಧ ದಾರಿವರೆಗೂ ನಮ್ಮ ರಮೇಶಮ್ಮ ಅಂದರೆ ನಾವು ದರ್ಶನ್ ಜೊತೆ ಅರ್ಧ ಕಾರಲ್ಲಿ ಹೋದ್ರಿ. ಆಮೇಲೆ ನಾವು ನಮ್ಮ ಕಾರಿಗೆ ಶಿಫ್ಟ್ ಆದ್ರಿ. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಹೆಂಗಿತ್ತು, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು, ಬಾಯ್.